ಗುರುದೇವ, ನಮ್ಮ ಪುತ್ರರ ಕುಂಡಲಿಗಳು ಹೇಗಿವೆ? ಒಂದೇ ಮಾತೆಂದರೆ ಮಂಗಳಕರವಾಗಿದೆ. ಮಾರುತಿ, ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು ಋಷಿವರ್ಯ. ಬನ್ನಿ, ನಾಮಕರಣ ಮಹೋತ್ಸವಕ್ಕೆ ಸಿದ್ಧತೆ ನಡೆಯುತ್ತಿದೆ. ಸರಿ ಮಹಾರಾಜರೇ, ನೀವು ಕಾರ್ಯವನ್ನ ಆರಂಭಿಸಿ. ನಾವು ಹೀಗೋಗಿ ಹಾಗೆ ಬರ್ತೀವಿ. ಆದಷ್ಟು ಬೇಗ ಬನ್ನಿ. ಅಕ್ಕ, ಗುರುಗಳ ಬಳಿ ಅನ್ನಪ್ರಾಶನದ ವಿಧಿವಿಧಾನಗಳ ಬಗ್ಗೆ ಕೇಳಬೇಕು. ಹೌದು, ಅದುವರೆಗೂ ಮಕ್ಕಳಿಗೆ ಯಾವ ಆಹಾರವನ್ನು ತಿನ್ನಿಸುವಂತಿಲ್ಲ. ಆದರೆ ಅದಕ್ಕಿನ್ನೂ ಸಮಯವಿದೆ ಸೋದರಿ. ಆದರೆ ಒಮ್ಮೆ ಕೇಳುವುದರಲ್ಲಿ ಯಾವ ದೋಷವೂ ಇಲ್ಲವಲ್ಲ? ಸರಿ, ಬಾ. ಅಂದ್ರೆ ಅನ್ನಪ್ರಾಶನದ ಮೊದಲು ಪ್ರಭುಗಳಿಗೆ ಈ ಲಾಡುಗಳನ್ನ ಕೊಡೋಕಾಗೋದಿಲ್ಲ. ಪ್ರಭು, ಹೇಗಿದ್ದೀರಾ? ಏನು ಸಮಸ್ಯೆ ಇಲ್ಲ ತಾನೆ? ನೋಡಿ, ರುಚಿಕರವಾದ ಲಾಡುಗಳು ನಿಮ್ಗೋಸ್ಕರನೇ ತಂದಿದ್ದೀವಿ. ಆದ್ರೆ ಅನ್ನಪ್ರಾಶನ ಕಾರ್ಯ ಮುಗಿಯೋವರೆಗೂ ನೀವಿದನ್ನ ತಿನ್ನೋ ಹಾಗಿಲ್ವಂತೆ ಪ್ರಭು. ಹನುಮ, ಪ್ರಭು ಶ್ರೀರಾಮ. ಹನುಮ, ಈ ಲಾಡುವನ್ನು ನಾವು ಶಿಶುರೂಪದಲ್ಲಿ ಸ್ವೀಕರಿಸಲಾಗುವುದಿಲ್ಲ. ಆದರೆ ನಮ್ಮ ಈ ವಾಸ್ತವ ರೂಪದಲ್ಲಿ ಅವಶ್ಯವಾಗಿ ಸ್ವೀಕರಿಸುತ್ತೇವೆ. ಪ್ರಭು, ನೀವು ನಿಜವಾಗ್ಲೂ ಲಾಡುಗಳನ್ನ ತಿಂತೀರಾ? ನೀವು ನಮಗೆ ಪ್ರೇಮದಿಂದ ಅರ್ಪಿಸಿದರೆ ಅವಶ್ಯವಾಗಿ ಸ್ವೀಕರಿಸುತ್ತೇವೆ. ಏಕೆಂದರೆ ಭಕ್ತರ ಇಚ್ಛೆಯನ್ನು ಪೂರೈಸುವುದು ನಮ್ಮ ಧರ್ಮ. ಹೇ ಪ್ರಭು ಶ್ರೀರಾಮ, ಈ ಲಾಡುಗಳನ್ನ ನಮ್ಮ ಕೈಯಾರೆ ನಿಮಗ್ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಿದೆ. ಪ್ರಥಮ ನೈವೇದ್ಯ ಪ್ರಭುವಿಗೆ ಅರ್ಪಣೆ, ಹೃದಯದ ಅರ್ಪಣೆ, ಮನದ ಅರ್ಪಣೆ. ಯುಗ ಯುಗಗಳಲ್ಲಿ ಯಾರಿಗೂ ಸಿಗದ ಇಂತಹ ಭಕ್ತಿಯು ವಿರಳಾತಿ ವಿರಳ. ಶ್ರೀರಾಮ್ ಶ್ರೀರಾಮ ಜಯ ಜಯ ರಾಮ್ ಶ್ರೀರಾಮ್ ಶ್ರೀರಾಮ ಜಯ ಜಯ. ಕೊನೆಗೂ ನೀವು ನಮ್ಮ ಆಸೆಯನ್ನ ಪೂರೈಸಿದ್ರಿ ಪ್ರಭು. ನಮ್ಮ ಜನ್ಮ ಸಾರ್ಥಕವಾಯಿತು. ಭಜಿಸುತ್ತಲಿರಲು ದರ್ಶನ ಭಾಗ್ಯವ ನೀಡುವನು ಪ್ರಭು. ಶ್ರೀರಾಮ ಶ್ರೀರಾಮ ಜಯ ಜಯ. ದೇವಿ ಕೌಸಲ್ಯ, ಮಕ್ಕಳನ್ನು ಕರೆದುಕೊಂಡು ಬನ್ನಿ. ನಾಮಕರಣಕ್ಕೆ ಸಮಯ ಮೀರುತ್ತಿದೆ. ಯಾರೋ ಬರ್ತಿದ್ದಾರೆ ಅನ್ಸುತ್ತೆ ಪ್ರಭು. ಪ್ರಭು, ಪ್ರಭು ಎಲ್ಲೋದ್ರಿ ನೀವು? ಪ್ರಭು, ಪ್ರಭುಗಳ ಪ್ರಥಮ ಪ್ರಸಾದ. ಜೈ ಶ್ರೀರಾಮ. ರಾಮನ ಭಕ್ತ
ಮಾರುತಿ, ನೀವಿಲ್ಲೇನು ಮಾಡುತ್ತಿದ್ದೀರಿ? ನಾಮಕರಣ ಮಹೋತ್ಸವ ಇನ್ನೇನು ಆರಂಭವಾಗುತ್ತಿದೆ. ಬನ್ನಿ. ಪುತ್ರ ಮಾರುತಿ, ನೀವೇನು ಹೇಳುತ್ತಿದ್ದೀರೋ ನಮಗೆ ಅರ್ಥವಾಗುತ್ತಿಲ್ಲ. ಅಯ್ಯೋ, ನೀವು ನಡೆಯಿರಿ ಪುತ್ರ, ಈ ದಿನ ನಿಮಗೆ ನಾಮಕರಣ. ವಿಚಿತ್ರ, ಇದ್ಯಾವುದೋ ಸಂಕಷ್ಟದ ಮುನ್ಸೂಚನೆಯೇ? ಯಾವುದೋ ದುಷ್ಟಶಕ್ತಿಯು ಆಗಮಿಸುತ್ತಿರುವಂತೆ ಭಾಸವಾಗುತ್ತಿದೆ. ಲಂಕಾಧಿಪತಿ ರಾಕ್ಷಸ ರಾಜ ರಾವಣ, ದಶಕಂಠನು ನಾಮಜ್ಞಾನಿ, ಸಿದ್ಧಿಯ ಪಡೆಯುವ ಛಲವಾದಿ. ಈ ಕ್ಷಣಕ್ಕಾಗಿ ಬಹುದಿನಗಳಿಂದ ಕಾಯುತ್ತಿದ್ದೆ. ವಿದ್ಯಾಧರನು ನಾದಿಕಾಲದರ್ಶಿ ರಾವಣ, ಮಹಾಬಲಿ ರಾವಣ, ನಾದಿಕಾಲದರ್ಶಿ ರಾವಣ, ಮಹಾಬಲಿ ರಾವಣ. ರಾವಣ, ನೀನು ಬಹಳ ದಿನಗಳಿಂದ ಇದೇ ಕ್ಷಣಕ್ಕಾಗಿ ಕಾಯುತ್ತಿದ್ದೆ. ಇಲ್ಲ ಇಲ್ಲ, ಇದು ಸಾಧ್ಯವೇ ಇಲ್ಲ. ನನ್ನ ಕಣ್ಣನ್ನು ನಾನೇ ನಂಬಲಾಗುತ್ತಿಲ್ಲ. ಎಂದಿಗಿಂತಲೂ ಇಂದು ಸುಂದರವಾಗಿರುವೆ. ಆದರೆ ನೀನು ಈಗಲೂ ಬದಲಾಗಿಲ್ಲ. ನೀನಿನ್ನೂ ಕಾಮುಕ, ಕ್ರೂರಿ, ವ್ಯಭಿಚಾರಿ ಅಲ್ಲವೇ? ಪ್ರೇಮದಲ್ಲಿ ಇಂತಹ ಕಠೋರತೆ ಅವಶ್ಯವೇ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅರ್ಥಾತ್ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುವರೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ. ಈಗ ಈ ರಾವಣನೇ ವಿಧಾತ, ರಾವಣನೇ ಭಗವಂತ. ಈ ರಾವಣನ ಹೃದಯದಲ್ಲಿ ಸ್ತ್ರೀಯರಿಗೆ ಬಹುದೊಡ್ಡ ಗೌರವವಿದೆ. ನಿನ್ನನ್ನು ನೀನು ವಿಧಾತನೆಂದುಕೊಂಡರೆ ನಿಜವಾದ ವಿಧಾತನಾಗಲು ಸಾಧ್ಯವೇ? ಕೇವಲ ನಿನ್ನ ಸೌಂದರ್ಯದಿಂದ ನೀನಿನ್ನೂ ಜೀವಂತವಾಗಿರುವೆ. ಇದೇ ನಿನ್ನ ಪಾಪಕ್ಕೆ ತಕ್ಕ ಶಿಕ್ಷೆ ರಾವಣ. ವೇದವತಿ,
ರಾವಣನ ಶಕ್ತಿ ಏನೆಂಬುದು ತಿಳಿಯಿತೆ. ಈಗ ನಾವು ನಿಮ್ಮ ಆಂತರ್ಯದಿಂದ ವಿಷ್ಣು ಭಕ್ತಿಯನ್ನು ಕಿತ್ತೆಸೆದು ವಿಧಾತ ರಾವಣರ ಮೇಲೆ ಪ್ರೇಮವನ್ನು ಪ್ರತಿಷ್ಠಾಪಿಸುತ್ತೇವೆ. ವೇದವತಿ, ಗುರುದೇವ, ಮುಹೂರ್ತದ ಸಮಯ ಮೀರುತ್ತಿದೆ. ಕೃಪೆ ಮಾಡಿ ಆರಂಭಿಸಿ. ಅವಶ್ಯವಾಗಿ ಮಹಾರಾಜ. ಮಹಾರಾಜ, ಮೊದಲನೆಯದ್ದಾಗಿ ನಿಮ್ಮ ಕೊನೆಯ ಪುತ್ರ ಸುಮಿತ್ರಾನಂದನ ಕುಂಡಲಿಯ ಬಗ್ಗೆ ಹೇಳುತ್ತೇನೆ. ನಿಮ್ಮ ಈ ಪುತ್ರ ಶತ್ರುಗಳಲ್ಲಿ ಭಯ ಹುಟ್ಟಿಸುತ್ತಾನೆ. ಬಹಳ ಬಲಶಾಲಿಯಾಗಿರುತ್ತಾನೆ ನಿಮ್ಮ ಈ ಪುತ್ರ. ಮಹಾರಾಜ, ಈ ಕುಂಡಲಿಯ ಪ್ರಕಾರ ಶಾ ಅಕ್ಷರದ ಹೆಸರಿಡಬಹುದು. ಆದ್ದರಿಂದ ಇವರ ಹೆಸರು ಶತ್ರುಗಳನ್ನ ನಿರ್ನಾಮ ಮಾಡುವ ಶತ್ರುಘ್ನ. ಕುಮಾರ ಶತ್ರುಘ್ನರಿಗೆ, ಕುಮಾರ ಶತ್ರುಘ್ನರಿಗೆ, ಕುಮಾರ ಶತ್ರುಘ್ನರಿಗೆ, ಕುಮಾರ ಶತ್ರುಘ್ನರಿಗೆ. ಶತ್ರುಘ್ನ ಬಹಳ ಸುಂದರ ಹೆಸರು. ದೇವಿ ಸುಮಿತ್ರೆಯ ಎರಡನೇ ಪುತ್ರನ ಕುಂಡಲಿಯಲ್ಲಿ ಇವರಿಗೆ ತುಂಬಾ ಕೋಪವಿರುತ್ತದೆ ಮತ್ತು ಸಹೋದರರು ಎಂದರೆ ಜೀವ ಕೊಡುತ್ತಾರೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಜವಾಬ್ದಾರಿಯನ್ನ ಹೊರುವ ಶಕ್ತಿ ಇವರಿಗಿರುತ್ತದೆ ಮತ್ತು ಇವರ ಹೆಸರು ಲಾ ಅಕ್ಷರದಿಂದ ಲಕ್ಷ್ಮಣ ಎಂದಾಗಿರುತ್ತದೆ. ರಾಜಕುಮಾರ ಲಕ್ಷ್ಮಣರಿಗೆ, ರಾಜಕುಮಾರ ಲಕ್ಷ್ಮಣರಿಗೆ, ರಾಜಕುಮಾರ ಲಕ್ಷ್ಮಣರಿಗೆ. ಆಹಾ, ಈ ಹೆಸರು ಸುಂದರವಾಗಿದೆ, ಲಕ್ಷ್ಮಣ. ಈಗ ನಾವು ಕೈಕೆಯ ಪುತ್ರನ ಕುಂಡಲಿಯ ಬಗ್ಗೆ ಹೇಳುತ್ತೇವೆ. ಕೈಕೆಯ ಪುತ್ರ ನಿಷ್ಠೆ, ಸಭ್ಯತೆ ಮತ್ತು ಆಜ್ಞಾಕಾರಿ ಪುತ್ರನಾಗಿರುತ್ತಾನೆ. ಇವರ ಸಂಪೂರ್ಣ ಜೀವನ ಸಹೋದರರ ಸೇವೆಯಲ್ಲಿ ಕಳೆಯುತ್ತಾರೆ ಮತ್ತು ಇವರ ಒಂದು ಶ್ರೇಷ್ಠ ಗುಣವೆಂದರೆ ಎಲ್ಲರನ್ನೂ ಪೋಷಿಸುವುದು. ಆದ್ದರಿಂದ ಇವರ ಹೆಸರಾಗಿರುತ್ತದೆ ಭರತ. ರಾಜಕುಮಾರ ಭರತರಿಗೆ, ರಾಜಕುಮಾರ ಭರತರಿಗೆ, ರಾಜಕುಮಾರ ಭರತರಿಗೆ, ಭರತರಿಗೆ, ರಾಜಕುಮಾರ ಭರತರಿಗೆ. ನಮ್ಮ ಪುತ್ರ ಭರತ ದಿವ್ಯ ರೂಪಕ್ಕೆ ಸೂಕ್ತ ನಾಮ ಭರತ. ಮಹಾರಾಜ, ಈಗ ನಿಮ್ಮ ಜ್ಯೇಷ್ಠ ಪುತ್ರ ಕೌಸಲ್ಯ ಪುತ್ರನ ಕುಂಡಲಿ ಓದುವ ಸಮಯವಾಗಿದೆ. ವೇದವತಿ, ನಮ್ಮಿಂದ ನಿಮಗೇನು ಬೇಕು? ನೀನು ಮರಣಿಸುವುದನ್ನು ನೋಡಬೇಕು ಪಾಪಿ. ನಿನ್ನಿಂದ ನಮ್ಮ ತಂದೆಯನ್ನು ಕಳೆದುಕೊಂಡೆವು, ಅದಕ್ಕಾಗಿ ಪ್ರತಿಕಾರ ತೀರಿಸಿಕೊಳ್ಳುತ್ತೇವೆ. ಇದು ನಿನ್ನ ಅಭಿಲಾಷೆ. ಆಗಲಿ, ನಿಮ್ಮ ಪ್ರೇಮಕ್ಕಾಗಿ ಈ ರಾವಣ ವಿಧಿಯ ವಿಧಾನವನ್ನೇ ಬದಲಿಸುತ್ತಿದ್ದಾನೆ. ದೇವಿ, ನಿನ್ನ ಪಿತಾಶ್ರೀ ನಿನ್ನನ್ನು ಕಾಣಲು ಬಂದಿದ್ದಾರೆ. ಪಿತಾಶ್ರೀ. ಪುತ್ರಿ, ಪಿತಾಶ್ರೀ, ಪಿತಾ ಪುತ್ರಿಯರ ಮಿಲನ, ಹೃದಯ ಪ್ರಸನ್ನವಾಯಿತು.
ಋಷಿ ಕುಶಧ್ವಜ, ನಿಮ್ಮನ್ನ ನೋಡಿ ನಮಗೆ ನಮ್ಮ ಪಿತಾಶ್ರೀಯ ನೆನಪಾಗುತ್ತಿದೆ. ನಿಮಗೆ ನಮ್ಮ ಸಾಷ್ಟಾಂಗ ವಂದನೆಗಳು. ದೇವಿ ವೇದವತಿ, ಎಂದಿನಿಂದ ನೀವು ನಮ್ಮನ್ನು ದ್ವೇಷಿಸುವುದಿಲ್ಲ ತಾನೇ? ಅಂದರೆ ನಮ್ಮನ್ನು ಕ್ಷಮಿಸಿದ್ದೀರಿ. ಧನ್ಯರಾದೆವು ನಾವು. ನಾವಿನ್ನು ಹೊರಡುತ್ತೇವೆ. ಪಿತಾಶ್ರೀ, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿದ್ದೀರಿ? ಮತ್ತೆಂದು ಹೋಗಬೇಡಿ. ಇಲ್ಲ ಪ್ರಿಯೆ, ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲು ಸಾಧ್ಯ? ನಿನ್ನ ಬಳಿಯೇ ಇರುತ್ತೇವೆ. ಹೇ ಪ್ರಭು ಶ್ರೀರಾಮ, ನಮ್ಗೆ ಯಾಕೋ ಚಿಂತೆ ಆಗ್ತಿದೆ. ನಿಮ್ಮ ಕುಂಡಲಿಯನ್ನ ರಚನೆ ಮಾಡುವಾಗ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ ಪ್ರಭು? ಎಲ್ಲಿದ್ದೀರಾ ನೀವು? ಹನುಮ, ನಾವು ಇಲ್ಲೇ ಇದ್ದೇವೆ. ಭಕ್ತನ ಮನದಲ್ಲಿ ಭಗವಂತನ ಮೇಲೆ ಪೂರ್ಣ ವಿಶ್ವಾಸವಿದ್ದಾಗ ಯಾವುದೇ ಸಂದೇಹಕ್ಕೆ ಅವಕಾಶವಿರುವುದಿಲ್ಲ. ನಿಮ್ಮ ಭಕ್ತಿಯ ಅಮೋಘ ಶಕ್ತಿಯಿಂದ ನಮ್ಮ ಕುಂಡಲಿಯು ರಚನೆಯಾಗಿದೆ. ಇದೇ ಕಾರಣಕ್ಕೆ ನಮ್ಮ ಕುಂಡಲಿಯ ಬಗ್ಗೆ ತಿಳಿದುಕೊಳ್ಳಲು ನಾವೇ ಉತ್ಸುಕರಾಗಿದ್ದೇವೆ. ಅಂದರೆ ಇಂದು ಮೊದಲ ಬಾರಿಗೆ ಹನುಮನೊಳಗಿರುವ ರಾಮನನ್ನು ಸ್ವತಃ ಕಾಣಲಿದ್ದಾನೆ ಈ ರಾಮ. ಪಿತಾಶ್ರೀ, ನಿಮಗಾಗಿ ಸ್ವಾದಿಷ್ಟ ಭೋಜನ ಸಿದ್ಧವಾಗಿದೆ. ನಾನು ಈಗಲೇ ತರುತ್ತೇನೆ. ವಿಷ್ಣು ಭಕ್ತಿ ವೇದವತಿ, ಇಂದಿನವರೆಗೂ ನೀನೇ ಸೃಷ್ಟಿಯ ಪವಿತ್ರ ನಾರಿ. ಆದರಿಂದು ಆ ಪವಿತ್ರತೆ ನನ್ನಿಂದ. ಪಿತಾಶ್ರೀ, ಇದೋ ನಿಮ್ಮ ಭೋಜನ. ಪಿತಾಶ್ರೀ, ನಿಮ್ಮ ಪ್ರಿಯವಾದ ಪಾಯಸ ರುಚಿ ಹೇಗಿದೆ ಎಂದು ಹೇಳಿ. ತುಂಬಾ ರುಚಿಯಾಗಿದೆ. ಸವಿಯದೆ ನಿಮಗೆ ರುಚಿ ತಿಳಿದು ಹೋಯಿತೆ? ಹಸಿವಿನಿಂದ ಬಹಳವಾಗಿ ಬಳಲಿ ತುಂಬಾ ದುರ್ಬಲರಾಗಿದ್ದೇವೆ. ನೀನೇ ನಿನ್ನ ಕೈಯಾರೆ ತಿನಿಸು. ಆಗಲಿ ಪಿತಾಶ್ರೀ. ನನ್ನನ್ನು ಬಿಡು, ಬಿಡು ನನ್ನನ್ನು ಪಾಪಿ, ಬಿಡು. ನಿನ್ನ ಸ್ಪರ್ಶದ ಸವಿಜ್ವಾಲೆಯು ನಮ್ಮ ಆಂತರ್ಯವನ್ನೇ ಸುಡುತ್ತಿದೆ ವೇದವತಿ. ಒಮ್ಮೆ ನಮ್ಮನ್ನು ಬಿಗಿದಪ್ಪಿ ಮುದ್ದಾಡಬಾರದೇ ದೇವಿ. ವೇಷ ಮರೆಸಿಕೊಂಡು ನನ್ನನ್ನು ವಂಚಿಸಿರುವೆ. ಬಿಡು ಪಾಪಿ.